ಜೊತೆ ಸೆಡೆಸುತ್ತ ಗಿಣಿ ನರಳಿತು ಪ್ರತಿಕ್ಷಣವೂ ಅನುಭವಿಸುತ್ತ ನರ ನರ ನರಕ. ಹಲೋ ನಮಸ್ಕಾರ. ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದೆ. 2 ವಾರ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾನು ಫೋಕಸ್ ಆಗಿದ್ದೆ. ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ ಏನು ಬೆಳವಣಿಗೆ ಆಗ್ತಾ ಇದೆ ಅದನ್ನೆಲ್ಲ ಗಮನಿಸ್ತಾ ಇದ್ದೆ. ಪ್ರತಿದಿನ ಚೂರು ಚೂರು ವಿಚಾರ ತಗೊಬಂದು ನಿಮ್ಮ ಮುಂದೆ ಇಡೋದಕ್ಕಿಂತ ಒಂದು ವಾರ ಕಾದು ನೋಡೋಣ, ಎಷ್ಟು ಮೆಟೀರಿಯಲ್ ಸಿಗ್ತವೆ ಅಷ್ಟು ಮೆಟೀರಿಯಲ್ ತಗೊಬಂದು ನಿಮಗೆ ಉಣಬಡಿಸೋಣ. ಒಂದೊಂದೇ ಮೂಳೆ, ಒಂದೊಂದೇ ಬುರುಡೆ, ಒಂದೊಂದೇ ವಿಚಾರ ಇಟ್ಕೊಂಡು ದಿನ ಒಂದೊಂದು ವಿಡಿಯೋ ಮಾಡಿ ಬೋರ್ ಮಾಡೋದು ಬೇಡ. ಅದು ಕಳೆದ ತಿಂಗಳಂತೂ ಅದು ನಿರಂತರ ಆಗೋಗಿತ್ತು. ಆಮೇಲೆ ನನಗೆ ಸಾಕನ್ನಿಸ್ತು. ಹಾಗಾಗಿ ವೆಯ್ಟ್ ಮಾಡೋಣ, ಏನಾದರೂ ಇಂಪಾರ್ಟೆಂಟ್ ವಿಚಾರ ಇದ್ದರೆ ಬಂದು ನಿಮ್ಮ ಮುಂದೆ ಅದನ್ನು ಚರ್ಚೆ ಮಾಡೋಣ ಅನ್ನುವಂಥ ತೀರ್ಮಾನವನ್ನು ತಗೊಂಡಿದ್ದೆ. ಈ ಗ್ಯಾಪ್ನಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟು. ಅಸಲಿ ವಿಚಾರಕ್ಕೆ ನಾನು ಬರ್ತೀನಿ. ಬಂಗ್ಲೆಗುಡ್ಡ ರಹಸ್ಯ ಅಂತ 1 ತಿಂಗಳ ಹಿಂದೆ ನಾನು ವಿಡಿಯೋ ಮಾಡಿದ್ದೆ. ಇವತ್ತು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಾಪಟ್ಟೆ ಮೂಳೆಗಳು, ಸಿಕ್ಕಾಪಟ್ಟೆ ಅಸ್ಥಿಪಂಜರಗಳು ಸಿಗ್ತಾ ಇದ್ದಾವೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ. ಇನ್ನು ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂಗೆ ಚಿನ್ನಯ್ಯ ಆತ ಸುಳ್ಳ, ಸುಜಾತ ಭಟ್, ಅಬ್ಬಬ್ಬಬ್ಬು ಮಾತಾಡೋಕ್ಕೆ ಕಷ್ಟ. ಆಯಮ್ಮನ ಬಗ್ಗೆ ಇಲ್ಲದ ಮಗಳನ್ನು ಸೃಷ್ಟಿ ಮಾಡಿಬಿಟ್ಲು. ಇಡೀ ರಾಜ್ಯ, ಇಡೀ ದೇಶ ಅಥವಾ ಇಡೀ ಜಗತ್ತಿನ ನಂಬಿಸ್ಬಿಟ್ಲು. ಕೆಲವರಿಗೆ ಒಂದಿಷ್ಟು ಡೌಟ್ ಇತ್ತು, ಅದ್ರ ಹಿಂದೆ ಬಿದ್ದರು. ಕಡೆಗೆ ಅದು ಸುಳ್ಳು ಅನ್ನೋದು ಪ್ರೂವ್ ಕೂಡ ಆಯಿತು. ಜಟ್ಟಿ ಜಾರಿ ಬಿದ್ದರು, ಮೀಸೆ ಮಣ್ಣಾಗಲಿಲ್ಲ ಅಂತಲೇ ಸುಜಾತ ಭಟ್ ವಾದ ಮಾಡಿದ್ರು. ವಯಸ್ಸಾಯಿತೋ ಇಲ್ಲ ಎಳೆ ಮಕ್ಕಳು, ತಪ್ಪೇ ಅಲ್ವ ನಮ್ಮ ಕಾನೂನಲ್ಲಿ. ಇನ್ನು ಈ ಹೋರಾಟಗಳೆಲ್ಲ ಒಂದು ಕ್ಷೇತ್ರದ ವಿರುದ್ಧ ನಡೀತಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ, ಇಲ್ಲಪ್ಪ ಸೌಜನ್ಯ ಸೇರಿದ ಹಾಗೆ ಅನೇಕ ಕೊಲೆಗಳಿಗೆ ಉತ್ತರ ಸಿಗಬೇಕಾಗಿದೆ ಅಂತ ಒಂದಿಷ್ಟು ಜನ, ಯಾರು ಮೊಹಮ್ಮದ್ ಮುನಾಫ್ ಅಂತೆ, ಮೊಹಮ್ಮದ್ ಸಮೀರ್ ಅಂತೆ, ಶಾನ್ಲಿ ಅಂತೆ, ಇವರೆಲ್ಲರೂ ಸೇರಿ ಸಂಚು ರೂಪಿಸಿದಾರಂತ ಹೇಳಿ ಒನ್ಸ್ ಅಗೇನ್ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಪ್ರಪಗಂಡವೇ. ಇದನ್ನು ನಾನು ಆಗಲೇ ಬಿಡಿಸಿ ಹೇಳಾಯಿತು. ಇವರೆಲ್ಲ ಒಂದಿಷ್ಟು ನಿಮಿತ್ತ ಒಂದು ಸುದ್ದಿ ಆಗಿದೆ. ಆ ಸುದ್ದಿಯ ಬಗ್ಗೆ ಸಾವಿರಾರು ಪತ್ರಕರ್ತರು ಮಾತಾಡಿದರೆ ಆ ಸಾವಿರಾರು ಜನರಲ್ಲಿ ಅವರೊಂದಿಬ್ಬರು ಅಷ್ಟೇ. ಇನ್ನು ಒಡನಾಡಿ ಸಂಸ್ಥೆ, ಈ ಥರ 108 ಸಂಸ್ಥೆಗಳು, 100 ಮಹಿಳಾ ಸಂಸ್ಥೆಗಳು, ಸಂಘಟನೆಗಳು ಈ ಹೋರಾಟದಲ್ಲಿ ತೊಡಗಿಸ್ಕೊಂಡಿದೆ. ಇವ್ರಿಗೆ ಪರ್ಟಿಕ್ಯುಲರ್ಗೆ ಆತ ಸ್ಟಾನ್ಲಿ ಇಷ್ಟೇ ಬೇಕಾಗಿತ್ತು. ಹೇಗಾದರೂ ಮಾಡಿ ಇದನ್ನು ಧರ್ಮಗಳ ನಡುವಿನ ಸಂಘರ್ಷವಾಗಿ ಮಾಡಿ ಆ ಮೂಲಕ ಸರ್ವೈವ್ ಆಗೋಣ ಅಟ್ಲೀಸ್ಟ್ ಅನ್ನೋಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದೆಲ್ಲ ಸಕ್ಸಸ್ ಆಗಲ್ಲ ಕಣ್ರಯ್ಯ. ಅದೆಲ್ಲ ಮಾಡೋದ್ರಿಂದ ಯಾವ ರೀತಿಯಲ್ಲೂ ನೀವು ಸರ್ವೈವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸತ್ಯ ಏನಾದರೂ ಅಲ್ಲಿ ಇದ್ದರೆ ನೀವು ಬಾಯ್ ಬಡ್ಕೊಳ್ಳೋದು ಒಂದೇ, ಯಾವುದೇ ಕಾರಣಕ್ಕದು ವರ್ಕೌಟ್ ಆಗೋದಿಲ್ಲ. ತಪ್ಪು ಯಾರ್ಯಾರು ಮಾಡಿದ್ರು ಅದು ತಪ್ಪೇ. ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು, ಬಲಿ ಆಗಲೇಬೇಕು. ತಾತ್ಕಾಲಿಕ ರಿಲೀಫ್ಗಳು ಪರ್ಮನೆಂಟ್ ರಿಲೀಫ್ಗಳಲ್ಲ. ಒಂದು ಕೇಸು, ಒಂದು ಕ್ರೈಮ್ ಮಾಡಿ ದಕ್ಸ್ಕೋಬೋದು, ಬದುಕ್ಬೋದು, ಪ್ರಭಾವಗಳ ಮೂಲಕ, ಹಣಗಳ ಮೂಲಕ ಅವನ್ನೆಲ್ಲ ಮುಚ್ಚಾಕ್ಬೋದು ಅನ್ನೋದು ಎಲ್ಲ ಸಂದರ್ಭದಲ್ಲೂ ವರ್ಕೌಟ್ ಆಗಲ್ಲ. ಒಂದು ವೇಳೆ ತಪ್ಪು ಇದ್ದರೆ, ಮಾಡಿದ್ದಿದ್ರೆ, ಏನೋ ಮಾಡದೇ ಇದ್ದಾಗ ಯಾರ್ಯಾರೋ ಏನೆಲ್ಲ ಷಡ್ಯಂತ್ರವನ್ನು ಮಾಡಿ ಅದು ಸ್ಟ್ಯಾನ್ಲಿನೋ, ಸಮೀರೋ, ಒಡನಾಡಿನೋ, XRSS ಇಲ್ಲ ಪ್ರೆಸೆಂಟ್ RSS ಇನ್ನೊಂದೋ ಮಗದೊಂದೋ ಏನು ಕತೆನೋ ಯಾವುದೂ ಕೂಡ ವಿನಾಕಾರಣ ಒಬ್ಬರನ್ನ ಟಾರ್ಗೆಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅವನು ಯಾರೇ ಆಗಿರಲಿ, ಒಂದಲ್ಲ ಒಂದು ದಿನ ಅವರ ಹಕ್ಕಿಕತ್ತು ಬಯಲಾಗೇ ಆಗ್ತವೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನು ಸೌಜನ್ಯ ಪರ ಹೋರಾಟ ಮಾಡ್ತಾ ಇರೋರು ಕೆಲವರು ಏನೇ ದುರ್ದೋಷ ಇದೆಯೋ ಅದೆಲ್ಲ ಗೊತ್ತಿಲ್ಲಪ್ಪ. ಸೌಜನ್ಯಳ ಕೊಲೆ ಆಯಿತು, ಕೊಲೆ ಮಾಡೋದನ್ನು ಸಂತೋಷ್ ರಾವ್ ಅಂತ ನಿಮ್ಮ ವಾದ ಅಲ್ಲ ಅಂತ ಕೋರ್ಟೇ ಹೇಳಾಯಿತು. ಅಂದಮೇಲೆ ಯಾರು? ನಮಗೊಂದಿಷ್ಟು ಡೌಟ್ ಇದೆ ಇಂಥವ್ರೆ ಅಂತ ಹೇಳಿಬಿಟ್ಟು ನಡೀತಿರುವಂಥ ಹೋರಾಟ, ಆ ಹೋರಾಟದ ಭಾಗವಾಗಿ ಅಥವಾ ಆ ಹೋರಾಟವನ್ನು ನೋಡ್ತಾ ಇದ್ದಾಗ ಅಥವಾ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಆಗ್ರಹದಲ್ಲಿ ನಮ್ಮೆಲ್ಲರ ಧ್ವನಿ ಕೂಡ ಇದೆ. ಯಾರೋ ಡಾಕ್ಟ್ರುಗಳನ್ನು ಹೆದರಿಸಿ ಬೆದರಿಸಿ ರೋಲ್ ಕಾಲ್ ಮಾಡಿ ಜೈಲಿಗೆ ಹೋಗಿ ಬಂದವರೆಲ್ಲ ಒಂದಿಷ್ಟು ಜನ ಸೆಕ್ಸು ಇದರಲ್ಲೆಲ್ಲ ಈಜಾಡಿ ಮಿಂದು ಪಳಗಿದ ಹಳೆ ಪಾತಕಿಗಳೆಲ್ಲ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರೋರಿಗೆ ಫಂಡ್ ಎಲ್ಲಿಂದ ಆಗ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂತೆ. ಹಿನ್ನೆಲೆ ಏನೋ ಬ್ಲ್ಯಾಕ್ ಮೇಲರ್ಸ್ಗಳು, ಹಿನ್ನೆಲೆ ಏನೋ ಕಿತ್ತೋದವರು, ಇವರೆಲ್ಲರೂ ಯಾರು ಸೌಜನ್ಯ ಪರ ಹೋರಾಟ ಮಾಡುವಂತಹ ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಾರ್ವಜನಿಕವಾಗಿ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರಿರ್ಬೋದು, ಇವರಿಗೆ ಎಲ್ಲಿಂದ ಫಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರಂತೆ. ಇದಕ್ಕೆ ಯಾರೋ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಸಾಥ್ ಕೊಡ್ತಾ ಇದ್ದಾನೆ ಅಂತ ಚರ್ಚೆ. ಈ ಥರ ಎಲ್ಲ ಮಾಹಿತಿಗಳು ಬರ್ತಾ ಇರ್ತವೆ. ನಾನು ಹೇಳ್ತಾ ಇದ್ದೀನಿ, SIT ಹೆಂಗೂ ತನಿಖೆ ಮಾಡ್ತಾ ಇದೆಯಲ್ಲ, ಕೆಲವು ಯೂಟ್ಯೂಬರ್ಸ್ಗಳನ್ನು ಕೂಡ ವಿಚಾರಣೆಗೆ
ಕರೆಸ್ಕೊಂಡಿದೆ. ಈ ಸಮೀರ್ ಇರ್ಬೋದು, ಅಭಿ ಇರ್ಬೋದು, ಇವರನ್ನೆಲ್ಲ ವಿಚಾರಣೆಗೆ ಕರೆಸ್ಕೊಂಡಿದೆ. ಅವರ ಹಣಕಾಸಿನ ಮೂಲ ಏನು, ಅವರ ಸಂಪಾದನೆ ಏನು, ಅವರ ಸಮಸ್ಯೆ ಏನು, ಅವರ ಸಾಧನೆ ಏನು, ಎಲ್ಲವನ್ನೂ ಎನ್ಕ್ವೈರಿ ಮಾಡಾಗಿದೆ. ಆ ಎನ್ಕ್ವೈರಿ ಮಾಡಿದ ಮೇಲೆ ಅವರು ಸಂಗ್ರಹಿಸಿರುವಂಥ ಮಾಹಿತಿ ಏನು ಅದನ್ನು ಖಂಡಿತವಾಗ್ಲೂ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಆ ಥರದ್ದೇನಾದರೂ ತಪ್ಪುಗಳು ಸಿಕ್ಕಿದ್ದಿದ್ರೆ, ಆ ಥರದ್ದೇನಾದರೂ ಮಾಹಿತಿ ಇದ್ದಿದ್ದಿದ್ರೆ ಪೊಲೀಸ್ ಒಬ್ಬರನ್ನ ಬಾಯಿ ಬಿಡಿಸ್ಬೇಕು ಅಂತ ತೀರ್ಮಾನ ತಗೊಂಡ್ರೆ ಅವನೆಂಥ ಚಾಲಕಿ ಆದರೂ ಕೂಡ ಅವನಿಂದ ಸತ್ಯವನ್ನು ಕಗಿಸ್ತಾರೆ. ಅದು ಪೊಲೀಸರಿಗೆ ಗೊತ್ತಿದೆ. ಇಷ್ಟೊತ್ತಿಗೆ ಏನಾದರೂ ಒಂದು ಆಗಬೇಕಿತ್ತು, ಅದೇನೋ ಆಗಿಲ್ಲ. ಆದರೂ ಕೂಡ ಪೊಲೀಸರು ಇವರ ಮತ್ತು ಅವರ ಇಬ್ಬರ ಹಣದ ಮೂಲವನ್ನು ಕೂಡ ಪರೀಕ್ಷೆ ಮಾಡಿ, ಈಗೇನೋ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿರುವಂಥ ಬ್ಲ್ಯಾಕ್ ಮೇಲರ್ಗಳ ಹಿನ್ನೆಲೆ, ಮುನ್ನೆಲೆ, ಈ ನೆಲೆಯಲ್ಲಿ ಏನೆಲ್ಲ ವರ್ಕೌಟ್ ಆಗಿದೆ ಅದನ್ನು ಕೂಡ ಪೊಲೀಸರು ಎನ್ಕ್ವೈರಿ ಮಾಡಬೇಕು. ಯಾರನ್ನೂ ಬಿಡಬೇಡಿ, ಯಾರನ್ನೂ ಬಿಡಬೇಡಿ. ಯಾರ ಮೇಲೆ ಅನುಮಾನ ಇದೆಯೋ ಎಲ್ಲರನ್ನೂ ಕೂಡ ತಾವು ತನಿಖೆಯನ್ನು ನಡೆಸಿ, ಇನ್ವೆಸ್ಟಿಗೇಷನ್ ಮಾಡಿ. ಖುದ್ದು ಸೌಜನ್ಯಳ ತಾಯಿಯನ್ನೇ ಮಂಪರ ಪರೀಕ್ಷೆ ಮಾಡಿ ಅಂತ ಹೇಳ್ಬಿಟ್ಟು ಒಬ್ಬ ಯಾವನ ಹೇಳೋದನ್ನ ನಾನು ಕೇಳಿಸ್ಕೊಂಡೆ. ಸೌಜನ್ಯಳ ತಾಯಿಗೂ ಮಂಪರ ಪರೀಕ್ಷೆ ಮಾಡಿ, ಆ ಮಂಪರ ಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇದ್ದಾನಲ್ಲ, ಅವನು ಪರೀಕ್ಷೆ ಮಾಡಿ. ಎಲ್ಲ ರೀತಿಯಲ್ಲೂ ನಡೀಲಿ ಇನ್ವೆಸ್ಟಿಗೇಷನ್ನು. ಯಾವ ಸಾಧ್ಯತೆಗಳಿದಾವೋ ಆ ಎಲ್ಲ ಸಾಧ್ಯತೆಗಳ ಮೇಲೆ ಇನ್ವೆಸ್ಟಿಗೇಷನ್ ನಡೀಲಿ. ಯಾರು ತಪ್ಪಿತಸ್ಥರು ಅವರು ಬಯಲಾಗ್ತಾರೆ ಇಂತಹ ಪರೀಕ್ಷೆಗಳಿಂದ ಅಂದರೆ ಆ ಪರೀಕ್ಷೆ ಖಂಡಿತವಾಗ್ಲೂ ಮಾಡಿ, ಯಾರನ್ನೂ ಬಿಡಬೇಡಿ. ಯಾರಿದ್ದಾರೆ ಇದರ ಹಿಂದೆ ಎಲ್ಲರೂ ಬಯಲಾಗಬೇಕು, ಸತ್ಯ ಸಾಯ್ಬಾರ್ದು. ಇಷ್ಟೇ ನಮ್ಮ ಬೇಡಿಕೆ. ಈ ಹಂತದಲ್ಲಿ ಬಂಗ್ಲೆಗುಡ್ಡ ನೇತ್ರಾವತಿ ಸ್ನಾನಘಟ್ಟದ ಮೇಲ್ಭಾಗದಲ್ಲಿರುವಂಥ ಅರಣ್ಯ ಪ್ರದೇಶ, ಅದೊಂದು ಸುಸೈಡ್ ಪಾಯಿಂಟ್ ಅಂತ ಹೇಳ್ತಾರೆ. ಎಲ್ಲ ಸಾಯಬೇಕು ಅಂತ ತೀರ್ಮಾನ ತಗೊಂಡ್ರೆ ಅಂದರೆ ಒಂದು ಪವಿತ್ರವಾದ ಕ್ಷೇತ್ರ, ಅಲ್ಲಿ ಸತ್ತರೆ ಮೋಕ್ಷ ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅಂತ ನಂಬಿಕೆ. ಆ ನಂಬಿಕೆಯಿಂದನೇ ತುಂಬ ಜನ ಅಲ್ಲಿ ಬಂದು ಸುಸೈಡ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಇರುವಂಥ ಕತೆ, ಆ ಕತೆಗಳಿಗೆ ಕೊಡುವಂಥ ವಿವರಣೆ, ಸಮರ್ಥನೆ ನೋಡ್ತಾ ಇದ್ದಾಗ ಯಪ್ಪ ಅಂತ ಅನಿಸ್ಬಿಡುತ್ತೆ. ಇವ್ರುಗಳೇ ತನಿಖಾಧಿಕಾರಿಗಳು, ಇವ್ರುಗಳೇ ಜಡ್ಜ್ಗಳು. ಇಲ್ಲಿ ಪೊಲೀಸ್ ವ್ಯವಸ್ಥೆ ಅಂತ ಏನಿದೆ ಅದಕ್ಕೇನು ಕೆಲಸ ಇಲ್ಲ. ಒಂದು ನ್ಯಾಯಾಂಗ ವ್ಯವಸ್ಥೆ ಅಂತ ಏನಿದೆ ಅದಕ್ಕೂ ಕೆಲಸ ಇಲ್ಲ. ಇವ್ರುಗಳೇ ತನಿಖಾಧಿಕಾರಿಗಳು, ಇವ್ರುಗಳೇ ಜಡ್ಜ್ಗಳು, ಎಲ್ಲದೂ ಇವರೇ, ಎಲ್ಲ ಇವ್ರದ್ದೇ ತೀರ್ಮಾನ. ಆ ಥರ ಒಂದು ವಿಚಿತ್ರ ವಿಕಾರವಾದಂತಹ ಪರಿಸ್ಥಿತಿ ಇವತ್ತು ನಮ್ಮ ನಾಡಿಗೆ ಬಂದೊದಗಿದೆ. ಅದು ಅತ್ಯಂತ ವಿಕಟ ದುರಂತ ಅಂತ ನಾನು ಹೇಳ್ತೀನಿ. ಮೊನ್ನೆ ಸೆಪ್ಟೆಂಬರ್ 17ನೇ ತಾರೀಕು ಬಂಗ್ಲೆಗುಡ್ಡದಲ್ಲಿ ಶೋಧ ಮಾಡಿದರೆ ಸುಮಾರು 5 ತಲೆಬುರುಡೆಗಳು, 113ಕ್ಕೂ ಹೆಚ್ಚು ಮೂಳೆಗಳು, ಬಟ್ಟೆ ತುಂಡು, ಕಳೆಬರಗಳು, ಒಂದು ಸ್ಥಳದಲ್ಲಿ ಮರದಲ್ಲಿ ಕಟ್ಟಿ ಹಾಕಿದ ಹಗ್ಗ ಮತ್ತು ಸೀರೆಯ ಕೆಳಗೆ ಮೂಳೆಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ. ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಗಳೊಂದಿಗೆ ಅರಣ್ಯ ಇಲಾಖೆ, ಲೋಕೋಪಯೋಗಿ, ಸೋಕೋ ತಂಡ, ಕಂದಾಯ ಮತ್ತು ಪಂಚಾಯತ್ ಸಿಬ್ಬಂದಿ ಸುಮಾರು 13ರಿಂದ 15 ಎಕರೆ ಪ್ರದೇಶದಲ್ಲಿ 5ರಿಂದ 9 ಕಡೆಗಳಲ್ಲಿ ಮಹಜರು ಮಾಡಿದ್ದಾರೆ. ಭೂಮಿ ಆಗಿದೆ ಇದ್ರೂ ಮೂಳೆಗಳು ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿದೆ ಅನ್ನೋದು ಸದ್ಯಕ್ಕೆ ನಮಗಿರುವಂತಹ ಮಾಹಿತಿಗಳು. ಈ ಪೈಕಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಶೆಟ್ಟಿಗೇರಿ ಗ್ರಾಮದ UB ಅಯ್ಯಪ್ಪ 70 ವರ್ಷ, ಅವರದೊಂದು ID ಕಾರ್ಡ್ ಸಿಕ್ಕಿದೆ. ಅವರು ಸುಮಾರು 7 ವರ್ಷಗಳ ಹಿಂದೆ ಮೈಸೂರು ಆಸ್ಪತ್ರೆಗೆ ಹೋಗಿ ನಾಪತ್ತೆಯಾಗಿದ್ರು. ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿತ್ತು. ಇವರದ್ದು ಅಂತ ಹೇಳಲಾಗ್ತಿರುವಂಥ ಅಸ್ಥಿಪಂಜರ ಜಾಗದಲ್ಲೇ ವಾಕಿಂಗ್ ಸ್ಟಿಕ್ ಸಿಕ್ಕಿದೆ. ಆದರೆ ಆ ಅಸ್ಥಿಪಂಜರ ಅವ್ರದ್ದೇನಾ ಅನ್ನೋದು ಫಾರೆನ್ಸಿಕ್ ಪರೀಕ್ಷೆಯಿಂದ ದೃಢ ಆಗಬೇಕಾಗಿದೆ. ನಿಮಗೆಲ್ಲ ಗೊತ್ತಿದೆ, 2012ರಲ್ಲಿ ಧರ್ಮಸ್ಥಳದಲ್ಲಿ 17 ವರ್ಷದ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಸ್ ಬರಿಯಲ್ ಆರೋಪಗಳಿಗೆ ಸಂಬಂಧಿಸಿದ ಹಿನ್ನೆಲೆ ಸೌಜನ್ಯ ಮಾವ ವಿಠಲ್ಗೌಡ ಅವರು ಹಿಂದೆ ಈ ಪ್ರದೇಶ ಅನೇಕ ಅಸ್ಥಿಪಂಜರಗಳು ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅವರ ಸ್ಟೇಟ್ಮೆಂಟ್ ಆಧಾರದಲ್ಲಿ ಪೊಲೀಸರು ಮಹಜರು ನಡೆಸಿ ಒಂದಿಷ್ಟು ಮೂಳೆಗಳನ್ನೆಲ್ಲ ಎತ್ತಕ ಬರ್ತಿದ್ದಾರೆ. ಇನ್ನು ವಾಮಾಚಾರಕ್ಕೆ ಸಂಬಂಧಪಟ್ಟಂಥ ಸಾಮಗ್ರಿಗಳು ಕೂಡ ಪತ್ತೆ ಆಗಿದೆ ಈ ಸ್ಥಳದಲ್ಲಿ ಅಂತ ಹೇಳ್ತಿದ್ದಾರೆ. ಪೊಲೀಸರು ಅಂತಿಮ ರಿಪೋರ್ಟ್ ಕೊಡಲೇಬೇಕು. ನಾವು ಮೊದಲಿಂದನೂ ಈ ತನಿಖೆಗೆ ಸಂಬಂಧಪಟ್ಟಂಗೆ ಹೇಳ್ತಿರೋದಿಲ್ಲ. ಪೊಲೀಸರು ಅಂತಿಮ ರಿಪೋರ್ಟ್ ಕೊಡೋವರೆಗೂ, ಅಂತಿಮ ವರದಿ ಸಲ್ಲಿಸೋವರೆಗೂ ನಾವು ಯಾವುದೇ ರೀತಿಯ ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಇನ್ನು ಹೈಕೋರ್ಟ್ನಲ್ಲಿ ಸರ್ಕಾರ ಪರ ವಕೀಲರು ಚಿನ್ನಕ್ಕೆ ಸಂಬಂಧಪಟ್ಟ ಹಾಗೆ ಫೇಕ್ ಇದ್ದ ಅವನು ಹೇಳಿದಲ್ಲ ಸುಳ್ಳು ಅನ್ನೋ ಹಂಗೆಲ್ಲ ವಾದ ಮಾಡಿದ್ದಾರೆ ಅನ್ನೋದು ಕೂಡ ಚರ್ಚೆ. ಅಂತಿಮವಾಗಿ SIT ಏನು ವರದಿಯನ್ನು ಸಲ್ಲಿಸುತ್ತೆ, ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೆ, ಎಲ್ಲವನ್ನೂ ನಾವು ಕಾದು ನೋಡಬೇಕಾಗಿದೆ. ನಾನು ಮೊನ್ನೆ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಈ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟ ಹಾಗೆ ಆ ಹಿನ್ನೆಲೆಯಲ್ಲಿ ನಡೀತಿರುವಂತಹ ಈ ಮೂಳೆ ಹುಡ್ಕೋ ಕೆಲಸ, ಈ ಅಸ್ಥಿಪಂಜರ ಹುಡ್ಕೋ ಕೆಲಸ ಏನು ನಡೀತಿದೆ ಎಲ್ಲ ಮುಗೀತು ಅನ್ಬೇಕಾದ್ರೆ ಮತ್ತೆ ಜೀವ ತಗೊಳುತ್ತೆ. ಸೌಜನ್ಯ ಸತ್ತೋದ್ಲು ಅಂತಾರೆ. ಇಲ್ಲಪ್ಪ, ಸೌಜನ್ಯ ಸಾಯಲ್ಲ, ಸೌಜನ್ಯಳಿಗೆ ಸಾವೇ ಇಲ್ಲ. ಸೌಜನ್ಯಳಿಗೆ ನ್ಯಾಯ ಸಿಗೋವರೆಗೂ ಆಕೆ ಸಾಯಕ್ಕೆ ಸಾಧ್ಯನೇ ಇಲ್ಲ. ನೋಡಿ, 2012ರಲ್ಲಿ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆಗ್ತದೆ. ಅದಾದ ಮೇಲೆ ಸಂತೋಷ್ ರಾವ್ ಅನ್ನೋನು ಅರೆಸ್ಟ್ ಆಗ್ತಾನೆ. 2013ರಲ್ಲಿ ಅವನಲ್ಲ ಇಂಥವ್ರು ಅಂತ ಹೇಳ್ಬಿಟ್ಟು ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ಹಾಗೇ ನಡೀತಾ ಬರುತ್ತೆ.
10 ವರ್ಷ ಕಳೆದ್ರೆ ಎಲ್ಲೋ ಸೌಜನ್ಯ ಮರ್ತು ಹೋದ್ಲು ಅನ್ಬೇಕಾದ್ರೆ ಪಟ್ ಅಂತ ಎದ್ದು ಬರ್ತಾಳೆ. ಯಾವುದಾದ್ರೂ ಒಂದು ರೂಪದಲ್ಲಿ, ಯಾವುದಾದ್ರು ಒಂದು ಸ್ವರೂಪದಲ್ಲಿ, ಯಾವುದೋ ಒಂದು ವಿಚಾರದಲ್ಲಿ ಸೌಜನ್ಯ ಮತ್ತೆ 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 ಸೌಂಡ್ ಆಗ್ತಾರೆ. ಈಗ ನೋಡಿ, ಚಿನ್ನಯ್ಯ ಮತ್ತು ಸುಜಾತಾ ಭಟ್ಟು ಸಿಕ್ಕಾಪಟ್ಟೆ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಆಯಿತು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಒಂದು ಸುಳ್ಳು 100 ಸತ್ಯಗಳನ್ನು ಸಮಾಧಿ ಮಾಡಬಲ್ಲದು ಅಂತ. ಮುಗ್ಧ ಹೋಯ್ತು ಅನ್ಬೇಕಾದ್ರೆ ತಿರ್ಗಾ ಬಂಗಲೆ ಗುಡ್ಡದಲ್ಲಿ ಮೂಳೆಗಳು ಸಿಗ್ತಾ ಇರೋದು. ಆ ಮೂಳೆಗಳ ಅಸಲಿಯತ್ತೇನೋ ಹಕೀಕತ್ತೇನೋ ಅದೆಲ್ಲದೂ ತನಿಖೆಯಿಂದ ಬಯಲಾಗುತ್ತೆ. ಇದು ಇಂಥದ್ದೇ, ಹೀಗೆ ಆಯಿತು, ಕೊಲೆ ಮಾಡಿ ತೊಗೊಂಡೋಗಿ ಬಿಸಾಕಿದ್ರು, ಅಥವಾ ವಾಮಾಚಾರ ಮಾಡಿ ಮುಗಿಸಿದ್ರು, ಅಥವಾ ಅದನ್ನು ಸೂಸೈಡ್ ಪಾಯಿಂಟ್ ಅಂತ ಹೇಳ್ತಾರೆ, ಅಲ್ಲೇನೋ ಮುಕ್ತಿ ಮತ್ತು ಮೋಕ್ಷ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊತಾರಂತೆ. ಅಂತೆ ಕಂತೆ ನಿಜನೇ ಇರ್ಬೋದು, ಸುಳ್ಳು ಇರ್ಬೋದು. ಪೊಲೀಸ್ ತನಿಖೆಯಿಂದ ಮಾತ್ರ ಇವೆಲ್ಲ ಗೊತ್ತಾಗೋದು ಸಾಧ್ಯ. ಆದರೆ ಈ ಮೂಳೆ ಇವುಗಳನ್ನು ಹಿಡ್ಕೊಂಡು ಯಾವ ಪ್ರಮಾಣದಲ್ಲಿ ಪೊಲೀಸರು ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಾರೆ, ಯಾರು ಮಾಡಿದ್ರೆ ಇದನ್ನು, ಅಥವಾ ಹೇಗಾಯ್ತು ಇದನ್ನು, ಅದನ್ನು ಹೇಗೆ ಪತ್ತೆ ಹಚ್ತಾರೆ, ಅಷ್ಟು ಈಸಿ ಇಲ್ಲ ಟಾಸ್ಕು. ಕೇಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗು. ಅಂತಿಮ ರಿಸಲ್ಟು ಇವ್ರು ಅಂದ್ಕೊಂಡಂಗೆ ಅವ್ರು ಅಂದ್ಕೊಂಡಂಗೆ ಬರುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಕಾದು ನೋಡೋಣ. ನಮಸ್ಕಾರ. ನೀವು MBA ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ಹಿಯರ್ ಈಸ್ ಎ ಗೋಲ್ಡನ್ ಆಪರ್ಚುನಿಟಿ, ಒನ್ ಆಫ್ ದ ಸ್ಮಾರ್ಟೆಸ್ಟ್ ವೇ ಟು ಕಂಪ್ಲೀಟ್ ಯುವರ್ ಮಾಸ್ಟರ್ಸ್ ಡಿಗ್ರಿ. ವರ್ಕ್ ಮಾಡಿ, ಸ್ಟಡಿ ಮಾಡಿ, ಆ್ಯಂಡ್ ವೈಲ್ ಯುವರ್ ಲರ್ನ್ ಯು ಗೆಟ್ ಎ 2 years ವರ್ಕ್ ಎಕ್ಸ್ಪೀರಿಯನ್ಸ್ ಪ್ಲಸ್ MBA ಡಿಗ್ರಿ ಟುಗೆದರ್. ಡಬಲ್ ಬೆನಿಫಿಟ್, ಡಬಲ್ ಗ್ರೋತ್. ಫ್ಯೂಚರ್ ಸೆಕ್ಯೂರ್ ಮಾಡಬೇಕಾ? ಜಾಯ್ನ್ ಅವರ್ ವರ್ಕ್ ಆ್ಯಂಡ್ ಸ್ಟಡಿ MBA ಟುಡೇ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.